Yes. All of you get ready. Camera on ಮಾಡ್ಕೊಳ್ಳಿ. Let's start. We'll start with a gratitude. Okay. So ಪ್ರತಿಯೊಬ್ರು sit straight. ಬೆನ್ನ ನೇರ ಇಟ್ಕೊಳ್ಳಿ. Shoulder relax. Close your eyes. ಕಣ್ಣು ಮುಚ್ಕೊಳ್ಳಿ. Deep inhale, exhale ಮಾಡ್ತಾ. Breathe in ಮಾಡಿ. Breathe out ಮಾಡಿ. ಬ್ರೀತ್ ಇನ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ, ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಸೆಷನ್ ಕಡೆಗೆ, ನಿಮ್ಮ ಕಡೆಗೆ ಫೋಕಸ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಗಾಡ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಇವತ್ತು ನಾನು ಏನಾಗಿದ್ದೀನೋ ಆಲ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಕೇಳಿದಿರಾನೆ ಭಗವಂತ ನಮ್ಮ ಲೈಫಲ್ಲಿ ಎಷ್ಟೊಂದೆಲ್ಲ ಕೊಟ್ಟಿದ್ದಾರೆ. ಒಂದು 10-12 ವಿಚಾರಗಳಿಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಬಾಡಿ. Thank you for my strong health. Thank you for my knowledge. Thank you for the education. Thank you for all the learnings. Thank you for lovely family. Thank you for love and affection. Thank you for wonderful job, my business. Thank you for friends, colleagues, support. Thank you for all the opportunities. Thank you for the money I am earning. Thank you for all the things I am using. ವಸ್ತುಗಳಿಗೆಲ್ಲ thank you. Thank you for the food. Thank you for air, water. Thank you for this life. Thank you for today. Thank you for everything. Thank you, thank you, thank you. Feel ಮಾಡಿ, deep gratitude na feel ಮಾಡ್ತಾ. With the same feeling, rub your palms. And ಮುಖಕ್ಕೆ ಎನರ್ಜಿ ಕೊಡ್ತಾ slowly, gently open your eyes. Namaste. Happy morning, all of you. Excellent morning. Jai Gurudev. Morning, sir. Happy morning, Guruji. Good morning. Morning, Jai Gurudev. Jai Gurudev. Thank you so much. Happy morning. Happy morning. Happy morning, sir. Happy morning, Jai Gurudev. Happy morning. Happy morning. Happy morning. Sir, happy morning. morning, Guruji. Happy morning, ಸರ್ವ ಓಂ ಶ್ರೀ ಗುರುಭ್ಯೋ ನಮಃ. Morning. Happy morning. Morning, sir. Happy morning, sir. Happy morning, Guruji. Gurubhyo Namaha. Morning, Happy morning. Happy Happy morning. morning. Happy morning, Jai Gurudev. Happy morning. Happy morning. Guruji. Happy Guruji. Happy morning, sir. Happy Guruji. ಡೈಲಿ ಫ್ರೀ ಕ್ಲಾಸ್ ಇದು ಡೈಲಿ. Yes.
So, namaste, happy morning, all of you. Once again, welcome for this day 2 Sahaja Dhyana meditation challenge. 5 days na classes. ಸೊ ಡೇ 2ಗೆ ಎಲ್ಲರಿಗೂ ಸ್ವಾಗತ. ಐ ರಿಯಲಿ ಅಪ್ರಿಷಿಯೇಟ್ ಯಾರು ಲೈವಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಕ್ಯಾಮ್ರಾ ಆನ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ಯು, ರೈಟ್? ಸೊ ನಿನ್ನೆ ಡೇ 1ಅಲ್ಲಿ ನಾವು ಕಲ್ತ್ವಿ ಬ್ರೀದಿಂಗ್ನ ಒಂದು ಮುಖ್ಯತೆ, ಸಹಜ ಧ್ಯಾನ ಅಂದರೆ ಏನು ತಿಳ್ಕೊಂಡ್ವಿ, ಜೊತೆಗೆ ನ್ಯಾಚುರಲ್ ಬ್ರೀದಿಂಗ್ ಬಗ್ಗೆ ಕಲ್ತ್ವಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಅಸೈನ್ಮೆಂಟ್ ಕೊಟ್ಟಿದ್ದೆ, ಟಾಸ್ಕ್ ಕೊಟ್ಟಿದ್ದೆ. ಡೇನಲ್ಲಿ 5 ಸುತ್ತು 10 ಟೈಮ್ಸ್ ಮಾಡಿ ಅಂತ ಹೇಳಿ. ಟೆಲ್ ಮೀ, ನೀನು ಎಷ್ಟು ಜನ ಮಾಡಿದ್ರಿ, ಎಷ್ಟು ಜನ ಅಭ್ಯಾಸ ಮಾಡಿದ್ರಿ? ಮಾಡಿದ್ದೀನಿ ಗುರುಗಳೇ. Well, yes. ಸರ್ ಮಾಡಿದ್ದೀನಿ ಸರ್. ಮಾಡಿದ್ದೀನಿ ಕುಂಭಕಗಳೇ, Three times, sir. Three times. ಕುಂಭಕ ಬ್ರೀತಿಂಗ್. ವಂಡರ್ಫುಲ್. ನೋಡಿ, ನಿನ್ನೆ ಯಾರ ಪ್ರಾಕ್ಟೀಸ್ ಮಾಡಿದ್ರಿ, ಟಾಸ್ಕ್ ಕಂಪ್ಲೀಟ್ ಮಾಡಿದ್ರಿ, ವಂಡರ್ಫುಲ್. ಐ ರಿಯಲಿ ಅಪ್ರಿಷಿಯೇಟ್ ಯು, ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ವೆರಿ ನೈಸ್, ಸೂಪರ್. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಇವತ್ತು ನಾವು ಶುರು ಮಾಡಿದಾಗ ಏನು ಮಾಡಿದ್ವಿ? ಗ್ರ್ಯಾಟಿಟ್ಯೂಡ್ ಒಂದಿಗೆ ಶುರು ಮಾಡಿದ್ವಿ, ಕರೆಕ್ಟಾ? ಸೊ ನಮ್ಮ ದಿನ ಶೈಲಿ ಹೇಗಿರಬೇಕು? ಹೌ ಶುಡ್ ಬಿ ಅವರ್ ಲೈಫ್ ಸ್ಟೈಲ್? ನಮ್ಮ ದಿನ ಶೈಲಿ ಹೇಗಿರಬೇಕು? ನಾವು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗಬೇಕಾದ್ರೆ ಹೇಗಿರಬೇಕು? ನಮ್ಮ ದಿನಚರ್ಯ ಹೇಗಿರಬೇಕು? ಸೊ ನೋಡಿ, ತುಂಬ ಜನ ಗೊತ್ತಿಲ್ದಿರಾನೆ ಏನು ನೆಗೆಟಿವ್ ವಿಚಾರದಲ್ಲಿ ಅಥವಾ ನೆಗೆಟಿವ್ ವೇನಲ್ಲಿ ಲೈಫ್ನ ಶುರು ಮಾಡ್ತಾರೆ ಅಥವಾ ದಿನವನ್ನು ಶುರು ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಏನು ಮಾಡಬೇಕು? ಸೊ ಬೆಳಗ್ಗೆ ಎದ್ದ ತಕ್ಷಣ ದೇವ್ರನ್ನ ಪ್ರೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಸೊ ದೇವ್ರನ್ನ ಪ್ರೇ ಮಾಡೋದಂದ್ರೆ ಅರ್ಥ ಏನು? ಅದು ಕೊಡು ಇದು ಕೊಡು ಅಂತ ಕೇಳೋದಲ್ಲ, ಏನಿದೆ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು ಫಸ್ಟ್, ರೈಟ್? ಸೊ ವೆನ್ ಯು ವೇಕ್ ಅಪ್ ಅರ್ಲಿ ಮಾರ್ನಿಂಗ್, ಬೆಳಗ್ಗೆ ಎದ್ದ ತಕ್ಷಣ, ಅಥವಾ ನೀವು ಎಷ್ಟೊತ್ತಿಗಾದ್ರೂ ಎದ್ದೇಳಿ, ಎಷ್ಟೊತ್ತಿಗಾದ್ರೂ ಎದ್ದೇಳಿ ಅಂದರೆ ಬೇಗ ಎದ್ದೇಳಿ ಅಂತ ಅರ್ಥ ನನ್ನ ಪ್ರಕಾರ. ಸೊ ಬೇಗ ಎದ್ದಾಗ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋದೇ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಂಥದ್ದು. ಓಕೆ, ಸೊ ನಿನ್ನೆ ದಿನ ಹೋಲ್ ಡೇನಲ್ಲಿ ಏನೇನೆಲ್ಲ ಮಾಡಿದ್ರಿ ಅದೆಲ್ಲ ನೆನಪಿಸ್ಕೊಳೋದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಏನೆಲ್ಲ ಒಳ್ಳೇದಾಯ್ತು ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಜೊತೆಗೆ ನಿಮ್ಮ ಲೈಫಲ್ಲಿ ಏನು ಒಳ್ಳೇದಿದೆ, ಬ್ಲೆಸ್ಸಿಂಗ್ ರೂಪದಲ್ಲಿ ಏನು ಸಿಕ್ಕಿದೆ. ಪೇರೆಂಟ್ಸ್ ಇದ್ದಾರಾ? ಬ್ಲೆಸ್ಸಿಂಗ್ಸ್. ಜಾಬ್ ಇದೆಯಾ? ಬ್ಲೆಸ್ಸಿಂಗ್ಸ್. ಇರ್ಲಿಕ್ಕೆ ಮನೆ ಇದೆಯಾ? ಬ್ಲೆಸ್ಸಿಂಗ್ಸ್, ರೈಟ್? ಎಜುಕೇಷನ್ ಸಿಕ್ಕಿದೆಯಾ? ಬ್ಲೆಸ್ಸಿಂಗ್ಸ್. ಆರೋಗ್ಯ ಇದೆಯಾ? ಬ್ಲೆಸ್ಸಿಂಗ್ಸ್, ರೈಟ್? ಒಂದು ಗಾಡಿ ಇದೆಯಾ ಓಡಾಡೋಕ್ಕೆ? ಬ್ಲೆಸ್ಸಿಂಗ್ಸ್. ಲೈಕ್ ದಟ್ ಲೈಫಲ್ಲಿ ಎಷ್ಟೊಂದೆಲ್ಲ ನಮಗೆ ದೇವರು ಕೊಟ್ಟಿದ್ದಾರೆ ಅಲ್ವಾ? ಸೊ ಒಂದು 10-12 ವಿಚಾರಕ್ಕೆ ಥ್ಯಾಂಕ್ ಯು ಹೇಳಿಬಿಟ್ಟು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ, ಓಕೆ? ಸೊ ಅಗೇನ್ ಮಾತಾ ಪಿತಾ ಗುರುದೇವ್ರನ್ನೆಲ್ಲ ಥ್ಯಾಂಕ್ ಯು ಹೇಳ್ತಾ, ಭೂತಾಯಿಗೆ ನಮನೆ ಮಾಡ್ತಾ ಸ್ಟಾರ್ಟ್ ದ ಡೇ ಅಂದರೆ ಅಲ್ಲಿಂದ ಎದ್ದೇಳ್ತೀರಾ. ಸೊ ದಟ್ಸ್ ಹೌ ಯುವರ್ ಲೈಫ್ ಸ್ಟೈಲ್ ಶುಡ್ ಬಿ. ಓಕೆ, ಸೊ ನಮ್ಮ ದಿನನಿತ್ಯ ಒಂದು ದಿನ ಶೈಲಿ ಹೇಗಪ್ಪ ಶುರು ಮಾಡಬೇಕಂದ್ರೆ ಲೈಫ್ ಸ್ಟೈಲ್ ಗ್ರ್ಯಾಟಿಟ್ಯೂಡಿಂದ ಶುರು ಮಾಡ್ತೀರಾ. ರಾತ್ರಿ ಮಲಗಬೇಕಾದ್ರೂ ಹೋಲ್ ಡೇನಲ್ಲಿ ಏನೇನೆಲ್ಲ ಒಳ್ಳೇದಾಯಿತು, ಚೆನ್ನಾಗಿತ್ತು, ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತಾ ಮಲಗ್ತೀರಾ. ಓಕೆ, ಸೊ ಸ್ಟಾರ್ಟ್ ದ ಡೇ ವಿತ್ ಗ್ರ್ಯಾಟಿಟ್ಯೂಡ್, ಎಂಡ್ ದ ಡೇ ವಿತ್ ಗ್ರ್ಯಾಟಿಟ್ಯೂಡ್. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಫೋಕಸ್ ಏನಾಗ್ತಾ ಇದೆಯಪ್ಪ ಅಂದರೆ ನನಗೇನಿದೆ, ನನಗೇನು ಸಿಕ್ಕಿದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಅದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ. ಸೊ ನಿಮ್ಮ ಫೋಕಸ್ ಏನು ಒಳ್ಳೇದಿದೆ, ಏನು ಚೆನ್ನಾಗಿದೆ, ಏನು ಸಿಕ್ಕಿದೆ ಅದ್ರ ಬಗ್ಗೆ ಇದೆ ಅಲ್ವಾ? ಸೊ ಇದರಿಂದ ಏನಾಗುತ್ತೆ, ಯೂನಿವರ್ಸ್ ನಿಮಗೆ ಇನ್ನೂ ಅಬೆಂಡೆನ್ಸ್ ಕೊಡುತ್ತೆ. ಓಕೆ, ಸೊ ಈ ವ್ಯಕ್ತಿ ಇರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದಾನಪ್ಪ ಅಂತ ಹೇಳಿ ಯೂನಿವರ್ಸ್ ಇನ್ನ ಹೆಚ್ಚು ಕೊಡೋಕೆ ಶುರು ಮಾಡುತ್ತೆ. ಜೊತೆಗೆ ನಿಮ್ಗೆ ಏನು ಬೇಕೋ ಅದನ್ನು ಸಿಗೋಕ್ಕೆ ಶುರು ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ರಾದರ್ ತುಂಬ ಜನ ಮಾಡೋಂಥ ಮಿಸ್ಟೇಕು, ಬೆಳಗ್ಗೆ ಎದ್ದ ತಕ್ಷಣನೇ ಅಯ್ಯೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಅಥವಾ ರಾತ್ರಿ ಮಲಗಬೇಕಾದ್ರೆ ಹಿಂಗಾಗೋಯ್ತು ಹಂಗಾಗೋಯ್ತು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಏನು ಇಲ್ಲ ಅಥವಾ ಏನು ಸಮಸ್ಯೆ ಅಥವಾ ಏನು ಸಿಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಲಗ್ದಾಗ ಏನಾಯಿತು, ಸೊ ಸ್ಕೇರ್ಸಿಟಿ, ಏನು ಪ್ರಾಬ್ಲಮ್ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ಇನ್ನಷ್ಟು ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ, ಇಸ್ಂಟ್ ಇಟ್? ಸೊ ಪ್ರತಿಯೊಬ್ಬರು ಮೇಕ್ ಶೋರ್ ದಟ್ ನಿಮ್ಮ ದಿನ ಶುರು ಮಾಡ್ಬೇಕಾದ್ರೆ ಗ್ರ್ಯಾಟಿಟ್ಯೂಡಿಂದ ಶುರು ಮಾಡ್ತೀರಾ, ಎಂಡ್ ವಿತ್ ಗ್ರ್ಯಾಟಿಟ್ಯೂಡ್.
ಡನ್ ಮಾಡ್ತೀರಾ? ಎಸ್. Yes, sir. Yes, Gune. Yes, I am done. Guruji. Done, 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 done. Yes, Guruji. Yes, ದಿನ yes. ಮಾಡ್ತಿದ್ದೇವೆ ಸರ್, ಸರ್, ಮಾಡ್ತೇವೆ. ಮಾಡ್ತೇವೆ. ಡನ್. ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ ಪ್ರಾಕ್ಟೀಸ್ನ. ಓಕೆ, ನಿನ್ನೆ ನಾವು ಕಲ್ತ್ವಿ ನ್ಯಾಚುರಲ್ ಬ್ರೀದಿಂಗ್ ಅಂದ್ರೆ ಅರ್ಥ. ಉಸಿರು ತಗೊಳ್ತೀರಲ್ಲ, ಡೀಪ್ ಉಸಿರು ತಗೋಬೇಕು. ಗಾಳಿ ಎದೆ ತುಂಬ ತುಂಬಿಕೊಳ್ತೀರಾ, ಹೊಟ್ಟೆ ಪೂರ ತುಂಬಿಕೊಳ್ಳುತ್ತೆ, ಹೊಟ್ಟೆ ಮುಂದೆ ಬರಬೇಕು. ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ, ಹೊಟ್ಟೆ ಪೂರ ಖಾಲಿ ಆಗತ್ತೆ, ಗಾಳಿ ಪೂರ ಆಚೆ ಹಾಕ್ತೀರಾ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಬ್ರೀತ್. ನಾರ್ಮಲಿ ಕೂಡ ಇದೇ ರೀತಿ ಬ್ರೀತ್ ಮಾಡಬೇಕು, ಅಭ್ಯಾಸ ಆಗ್ಬೇಕು ನಿಮಗೆ, ಸರಿನಾ? ಸೊ ಲೆಟ್ಸ್ ಪ್ರಾಕ್ಟೀಸ್ ದಟ್. 10 ರೌಂಡ್ಸ್ ಪ್ರಾಕ್ಟೀಸ್ ಮಾಡೋಣ. ಓಕೆ, ಪ್ರತಿಯೊಬ್ರು ರೈಟ್ ಹ್ಯಾಂಡ್ ತಗೊಳ್ಳಿ ಆನ್ ಯುವರ್ ಸ್ಟಮಕ್. ಎಲ್ಲರೂ ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಸಿಟ್ ಸ್ಟ್ರೈಟ್, ನೇರವಾಗಿ ಕೂತ್ಕೊಳ್ಳಿ. ಫೋಕಸ್ ಮಾಡಿ ನಿಮ್ಮ ಬ್ರೀದಿಂಗ್ ಮೇಲೆ. ಇನ್ಹೇಲ್ ಮಾಡಿ, ಸ್ಲೋಲಿ ಗಾಳಿ ಒಳಗಡೆ ಹೋಗ್ತಾ ಇದೆ, ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ. ಕಂಪ್ಲೀಟ್ಲಿ ಗಾಳಿ ತುಂಬಿಕೊಳ್ತಾ ಇದ್ದೀರಾ, ಹೊಟ್ಟೆ ಪೂರ ಮುಂದೆ ಬರ್ತಾ ಇದೆ, ಫೀಲ್ ಮಾಡಿ. ಸ್ಲೋಲಿ ಎಕ್ಸೇಲ್ ಮಾಡಿ. ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ, ಹೊಟ್ಟೆ ಪೂರ ಒಳಗಡೆ ಹೋಗ್ತಾ ಇದೆ. ಕಂಪ್ಲೀಟ್ಲಿ ಗಾಳಿ ಆಚೆ ಹಾಕ್ತಾ ಇದ್ದೀರಾ. ಅಗೇನ್ ಇನ್ಹೇಲ್ ಮಾಡ್ತೀರಾ, ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಮಾಡಿ 10 ರೌಂಡ್ಸ್ ಕಂಪ್ಲೀಟ್ ಮಾಡಿ. ಎಲ್ಲರೂ ಫೋಕಸ್ ಮಾಡಿ. ಅಬ್ಸರ್ವ್ ಮಾಡಿ, ಗಾಳಿ ಒಳಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ. ಮೂಗಿನ ಹೊಳ್ಳೆಯಿಂದ ಗಾಳಿ ಆಚೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ, ಅಬ್ಸರ್ವ್ ಮಾಡಿ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ಎಸ್, ರಿಲ್ಯಾಕ್ಸ್. ವೆರಿ ಗುಡ್, ವೆರಿ ಗುಡ್. ಐ ಸಿ ಸೋ ಮೆನಿ ಆಫ್ ಯು ಸೂಪರ್ ಆಗಿ ಮಾಡ್ತಾ ಇದ್ದೀರಾ, ವಂಡರ್ಫುಲ್ ಆಗಿ ಮಾಡ್ತಾ ಇದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್. ವಾವ್. ಓಕೆ, ಅದರಲ್ಲೂ ಮ್ಯಾಕ್ಸಿಮಮ್ ಎಷ್ಟೊಂದು ಜನ ಕ್ಯಾಮ್ರಾ ಆನ್ ಮಾಡಿದ್ದೀರಾ ಅಲ್ವಾ? ವೆರಿ ನೈಸ್, ವೆರಿ ನೈಸ್. ಸೊ ಲೆಟ್ಸ್ ಪ್ರಾಕ್ಟೀಸ್. ಬ್ರೀದಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡೋಣ. ಓಕೆ, ರೆಡಿ? ಎಲ್ಲ ಆಫ್ ಯು ಪ್ರಾಕ್ಟೀಸ್ ಮಾಡೋಣ.
ಎಸ್. ಮೊದಲಿಗೆ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡೋಣ. ಲೆಟ್ಸ್ ಪ್ರಾಕ್ಟೀಸ್. ಎರಡು ಕೈ ಮುಂದೆಗಡೆ ಚಾಚಿ, ಎರಡು ಕೈನ ಸೇರಿಸಿ, ಇನ್ಹೇಲ್, exhale, breathe in, breathe out, inhale, exhale, breathe in, breathe out, inhale ಮಾಡಿ, exhale ಮಾಡಿ, breathe in, breathe out, inhale, exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ, inhale, exhale, breathe in, breathe out. Last round. Inhale, exhale, relax. Very good. ಸ್ಲೋಲಿ ಮಾಡಬೇಕು. ಡೀಪ್ ಇನ್ಹೇಲ್ ಮಾಡಬೇಕು. ಕಂಪ್ಲೀಟ್ ಗಾಳಿ ಒಳಗಡೆ ತಗೋಬೇಕು. ನಿಮ್ಮ ಲಂಗ್ಸ್ ನ ಮ್ಯಾಕ್ಸಿಮಮ್ ಫಿಲ್ಅಪ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ರೈಟ್? ಎಲ್ಲರೂ ಫೋಕಸ್ ಮಾಡಿ ಕಂಪ್ಲೀಟ್ ಡೀಪ್ ಬ್ರೀದಿಂಗ್ ಮಾಡ್ತೀರಾ. ನೆಕ್ಸ್ಟ್, ಎರಡು ಕೈನ ಸೈಡಲ್ ಚಾಚ್ತೀರಾ. ಇನ್ಹೇಲ್ ಮಾಡ್ತಾ ದೃಷ್ಟಿ ಮೇಲ್ಗಡೆ, ಎರಡು ಕೈ ಜೋಡಿಸ್ತೀರಾ. ಎಕ್ಸೇಲ್ ಮಾಡ್ತಾ ಎರಡು ಕೈ ಕೆಳಗಡೆ ಬರುತ್ತೆ. ಓಕೆ, ರೆಡಿ? ಲೆಟ್ಸ್ ಸ್ಟಾರ್ಟ್. ಇನ್ಹೇಲ್, exhale, inhale, exhale, breathe in, breathe out, inhale, exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ, inhale, exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ,
Inhale. Exhale. Breathe in. Breathe out. Last round. Inhale. Exhale. Relax. ನೈಸ್. ಇನ್ನ ಕೆಲವರು ಬೇಗ ಫಾಸ್ಟ್ ಆಗಿ ಮಾಡ್ತಾ ಇದ್ದೀರಾ, ಸ್ಲೋಲಿ ಮಾಡಿ, ನಿಧಾನಕ್ಕೆ ಮಾಡಿ, ಡೀಪ್ ಆಗಿ ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡಿ, ಫೋಕಸ್ ಮಾಡಿ ಬ್ರೀದ್ ಇನ್ ಮೇಲೆ. ಓಕೆ, ಕಂಪ್ಲೀಟ್ಲಿ ಗಾಳಿ ಒಳಗಡೆ ಹೋಗ್ಬೇಕು. ನಾಟ್ ದಟ್ ಕೈ ಕೆಳಗಡೆ ಹೋಯ್ತು ಅಂದ ತಕ್ಷಣ ಸ್ಟಾಪ್ ಮಾಡೋದಲ್ಲ, ಫುಲ್ ಡೀಪ್ ಕಂಪ್ಲೀಟ್ ಗಾಳಿ ತುಂಬ್ಕೋಬೇಕು. ಓಕೆ, ಗಾಳಿ ಕೂಡ ಕಂಪ್ಲೀಟ್ಲಿ ಆಚೆ ಹಾಕಬೇಕು. ಸೊ ನಿಧಾನಕ್ಕೆ ಮಾಡ್ತೀರಾ. ಓಕೆ, ನೆಕ್ಸ್ಟ್ ರೌಂಡ್. ಎರಡು ಕೈ ಫಾರ್ವರ್ಡ್ ಬೆಂಡ್ ಮಾಡ್ತೀರಾ, ಫಾರ್ವರ್ಡ್ ಬೆಂಡ್ ಆಗಿ ಇನ್ಹೇಲ್ ಮಾಡ್ತಾ ರೈಸ್ ಆಗೋಣ. ಇನ್ಹೇಲ್. Exhale. Breathe in. Breathe out. Inhale. Exhale. Breathe in. Breathe out. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Breathe in. Breathe out. Inhale ಮಾಡಿ. Exhale ಮಾಡಿ. Breathe in. Breathe out. Inhale. Exhale. Inhale. Exhale. Breathe in. Breathe out. Inhale ಮಾಡಿ. Exhale ಮಾಡಿ. Last round. Breathe in. Breathe out. Relax. Drink water. ನೀರು ಕುಡಿರಿ ಪ್ರತಿಯೊಬ್ಬರು. Drink water. Right? Next. ಓಕೆ, ಸೊ ನೆಕ್ಸ್ಟ್ ಇವತ್ತು ನಾವು ಕಲಿಯೋಣ ನಾಡಿ ಶೋಧ ಪ್ರಾಣಾಯಾಮ. ಓಕೆ, ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್. ಓಕೆ,
ಏನು ನಮ್ಮ ನಾಡಿ ಶೋಧ ಪ್ರಾಣ? ನಾಡಿ ಅಂದ್ರೆ ಏನು? ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಓಕೆ, ಆ್ಯಂಡ್ ಎಷ್ಟೊಂದು ಉಪನಾಡಿಗಳಿದೆ, ಮುಖ್ಯ ನಾಡಿಗಳಿದೆ. ಮುಖ್ಯವಾಗಿ ವಿ ವಿಲ್ ಫೋಕಸ್ ಆನ್ 3 ನಾಡೀಸ್: ಇಡನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ಇಡನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ಓಕೆ, ಸೊ ಅಬ್ಸರ್ವ್ ಮಾಡಿ ನೋಡಿ, ನಮ್ಮ ರೈಟ್ ನಾಸ್ಟ್ರಲ್, ಲೆಫ್ಟ್ ನಾಸ್ಟ್ರಲ್, ಫಿಂಗರ್ನ ಕೆಳಗಡೆ ಇಟ್ಕೊಳ್ಳಿ, ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಎರಡರಲ್ಲಿ ಯಾವುದೋ ಒಂದು ಹೊಳ್ಳೆ ಓಪನ್ ಆಗಿರುತ್ತೆ, ಜಾಸ್ತಿ ಆಕ್ಟಿವ್ ಆಗಿರುತ್ತೆ, ಗಾಳಿ ಜಾಸ್ತಿ ಆಚೆ ಬರುತ್ತೆ, ಜಾಸ್ತಿ ಒಳಗಡೆ ಹೋಗ್ತಾ ಇರುತ್ತೆ. ಅಂದ್ರೆ ಆ ನಾಸ್ಟ್ರೆಲ್, ಆ ನಾಡಿ ನಿಮಗೆ ಆಕ್ಟಿವ್ ಆಗಿದೆ ಅಂತ ಅರ್ಥ. ರೈಟ್? ಇಡನಾಡಿ ಆ್ಯಂಡ್ ಪಿಂಗಳ ನಾಡಿ. ಎನಿವೆ, ನಾವು ನಾಡಿಗಳ ಬಗ್ಗೆ ಇದನ್ನೆಲ್ಲ ಇನ್ ಡೆಪ್ತ್ ಆಗಿ ನಾವು 7 ಚಕ್ರ ಅಥವಾ ಕುಂಡಲಿನಿ ಕ್ಲಾಸಲ್ಲಿ ಅವಾಗ ಕಲಿಯೋಣ. ಸೊ ರೈಟ್ ನಾವು ನಮ್ಮ ಎರಡೂ ನಾಡಿಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಟಿರ್ಬೇಕು. ಸೊ ಬ್ಯಾಲೆನ್ಸ್ ಮಾಡೋಂಥದಕ್ಕೆ ನಾಡಿ ಶೋಧ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಈ ನಾಡಿ ಶೋಧ ಪ್ರಾಣಾಯಾಮದಿಂದ ಏನಾಗುತ್ತೆ, ಒಂದು ಫೋಕಸ್, ಮೈಂಡ್ ಕಂಟ್ರೋಲಿಗೆ ಬರುತ್ತೆ, ಬ್ರೀದಿಂಗ್ ಕಂಟ್ರೋಲಿಗೆ ಬರುತ್ತೆ. ಸೋ ಮೆನಿ ಬೆನಿಫಿಟ್ಸ್ ಆರ್ ದೇರ್. ಅರ್ಥ ಆಗ್ತಾ ಇದೆಯಾ? ಸೊ ಚೆಕ್ ಮಾಡಿ ನೋಡಿ, ಯಾವ ನಾಸ್ಟ್ರಲ್ ಆಕ್ಟಿವ್ ಇದೆ, ಲೆಫ್ಟ್ ಆಕ್ಟಿವ್ ಇದೆಯಾ, ರೈಟ್ ಆಕ್ಟಿವ್ ಇದೆಯಾ, ಚೆಕ್ ಮಾಡಿ, ಲೆಟ್ ಮಿ ನೋ. ಕೆಲವ್ರಿಗೆ ಎರಡು ಈಕ್ವಲ್ ಆಗಿರ್ಬೋದು, ಬ್ಯಾಲೆನ್ಸ್ ಅಲ್ಲಿ ಇರ್ಬೋದು, ಅಂದ್ರೆ ಸುಷುಮ್ನ ನಾಡಿ ಆಕ್ಟಿವ್ ಅಲ್ಲೂ ಇರ್ಬೋದು. ಸೊ ಚೆಕ್ ಮಾಡಿ. ಲೆಟ್ ಮಿ ನೋ ಯಾವ ನಾಡಿ ಆಕ್ಟಿವ್ ಆಗಿದೆ. ಅನ್ಮ್ಯೂಟ್ ಮಾಡಿ ಹೇಳಿ. ಎಸ್, ಲೆಫ್ಟಾ, ರೈಟಾ? Right, Guruji. Right. ಗುರುಜಿ ಫಾಸ್ಟ್ Right. ಇರುತ್ತೆ ರೈಟ್ ಎರಡು ಇದೆ ಸರ್. ಗುರುಜಿ. ಬಾಲಗಟ್ಟಿ. ಎರಡು ಇದ್ದಾರೆ. Maximum right, Right. right, right. ಲೆಫ್ಟ್ ರೈಟ್ ಗುರುಜಿ, ಲೆಫ್ಟ್ ಇಲ್ಲ. ಎರಡು ಇದೆ. ಓಕೆ, ಲೆಫ್ಟ್ ನಾಸ್ಟ್ರಲ್ ನಮ್ದು ಚಂದ್ರನಾಡಿ, ರೈಟ್ ನಾಸ್ಟ್ರಲ್ ಸೂರ್ಯನಾಡಿ. ಓಕೆ, ಸೊ ಲೆಟ್ಸ್ ಪ್ರಾಕ್ಟೀಸ್. ಶುರು ಮಾಡೋಣ. ಹೆಂಗ್ ಮಾಡಬೇಕು? ಹಸ್ತದಲ್ಲಿ ಮುದ್ರೆ ತಗೊಳ್ತೀರಾ, ಮೊದಲ 2 ಬೆರಳು ಫೋಲ್ಡ್ ಮಾಡ್ತೀರಾ, ಹೆಬ್ಬೆರಳು, ಉಂಗುರ ಬೆರಳು ಸಹಾಯದಿಂದ ಇದು ವಿಷ್ಣು ಮುದ್ರೆ, ಅನುನಾಸಿಕ ಮುದ್ರೆ. ಸೊ ರೈಟ್ ನಾಸ್ಟ್ರಲ್ನ ಶುರು ಯಾವಾಗಲೂ ಲೆಫ್ಟ್ ಇಂದ ಮಾಡ್ತೀರಾ, ಎಂಡ್ ಯಾವಾಗಲೂ ಲೆಫ್ಟ್ ಇಂದ ಎಂಡ್ ಮಾಡ್ತೀರಾ, ಸರಿನಾ? ಸೊ ರೈಟ್ ನಾಸ್ಟ್ರಲ್ನ ಕ್ಲೋಸ್, ಫಸ್ಟ್ ಕೇಳಿಸ್ಕೊಳ್ಳಿ ಎಲ್ಲರೂ. ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡ್ತೀರಾ, ಸ್ಲೋಲಿ ಇನ್ಹೇಲ್ ಮಾಡ್ತೀರಾ ಲೆಫ್ಟ್ ಸೈಡ್ ಇಂದ ಕಂಪ್ಲೀಟ್ಲಿ ಗಾಳಿ ಒಳಗಡೆ ತುಂಬಿಕೊಳ್ತೀರಾ. ಲೆಫ್ಟ್ ಇಂದ ಕ್ಲೋಸ್ ಮಾಡ್ತೀರಾ, ರೈಟ್ ಇಂದ ಎಕ್ಸೇಲ್ ಮಾಡ್ತೀರಾ, ಸ್ಲೋಲಿ ಗಾಳಿ ಆಚೆ ಬಿಡ್ತೀರಾ. ಮತ್ತೆ ರೈಟ್ ಇಂದಾನೆ ಇನ್ಹೇಲ್ ಮಾಡಬೇಕು, ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತೀವಿ. ಮತ್ತೆ ಲೆಫ್ಟ್ ಇಂದ ಇನ್ಹೇಲ್ ಮಾಡ್ತೀವಿ, ರೈಟ್ ಇಂದ ಎಕ್ಸೇಲ್, ಮತ್ತೆ ರೈಟ್ ಇಂದ ಇನ್ಹೇಲ್, ಲೆಫ್ಟ್ ಇಂದ ಎಕ್ಸೇಲ್. ಈ ರೀತಿ 1 ರೌಂಡ್. ಓಕೆ, 1 ರೌಂಡ್ ಇದು. ಸೊ 1 ರೌಂಡ್ ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು. 10 ರೌಂಡ್ಸ್. ರೈಟ್ ನಾವು 1 ರೌಂಡ್ ಪ್ರಾಕ್ಟೀಸ್ ಮಾಡಿ ಎಲ್ಲರೂ. ಓಕೆ, ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿ, ಇನ್ಹೇಲ್ ಮಾಡಿ ಲೆಫ್ಟ್ ಇಂದ, ಸ್ಲೋಲಿ ಮಾಡ್ತೀರಾ, ನಿಧಾನಕ್ಕೆ ಮಾಡ್ತೀರಾ.
ಡ್ಯಾನ್ಸ್ ಮಾಡಿದ್ರ, ಒಂದ್ ರೌಂಡ್ ಮಾಡಿದ್ರ, ಎಲ್ಲರಿಗೂ ಗೊತ್ತಾಯ್ತಾ? ಎಸ್. Yes, sir. Yes, sir. ಗೊತ್ತಾಯ್ತು Yes, ಗುರುಜಿ. Guruji. Yes, Yes, sir. sir. Yes, sir. Yes, sir. Yes, sir. Yes, sir, many. Yes, sir. ಓಕೆ, ಲೆಟ್ಸ್ ಪ್ರಾಕ್ಟೀಸ್. 10 ರೌಂಡ್ಸ್ ಪ್ರಾಕ್ಟೀಸ್ ಮಾಡೋಣ. ನಾಡಿ ಶೋಧ ಪ್ರಾಣಾಯಾಮ. ಓಕೆ, 10 ರೌಂಡ್ಸ್ ನೋಡಿ. ಸ್ಲೋಲಿ ಮಾಡ್ತೀರಾ, ಡೀಪ್ ಆಗಿ ಮಾಡ್ತೀರಾ, ಗಮನ ಪೂರ್ತಿ ಉಸಿರಾಟದ ಮೇಲೆ ಇರುತ್ತೆ. ಸರಿನಾ? ಸೊ ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಲೆಫ್ಟ್ ಇಂದ ಸ್ಟಾರ್ಟ್ ಮಾಡಿ. 10 ರೌಂಡ್ಸ್. 10 ರೌಂಡ್ಸ್. ಅಬ್ಸರ್ವ್ ಮಾಡ್ತೀರಾ, ಸ್ಲೋಲಿ ಗಾಳಿ ಒಳಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡ್ತೀರಾ. ಕಂಪ್ಲೀಟ್ಲಿ ಗಾಳಿ ಒಳಗಡೆ ತುಂಬಿಕೊಳ್ತೀರಾ. ಸ್ಲೋಲಿ ಗಾಳಿ ಆಚೆ ಹೋಗ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತೀರಾ, ಫೀಲ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಸೊ ಲೆಟ್ಸ್ ಲರ್ನ್. ಚಾಂಟಿಂಗ್ನ ಕಲಿಯೋಣ ಇವತ್ತು. ಓಕೆ, ವಿಲ್ ಲರ್ನ್ ಓಂಕಾರ ಉಚ್ಚಾರಣೆ. ಸರಿನಾ? ವಿಲ್ ಲರ್ನ್ ಓಂ ಚಾಂಟಿಂಗ್. ಓಕೆ, ಸೊ ಓಂ ಚಾಂಟಿಂಗ್ ಅಂದಾಗ ಜನರಲಿ ತುಂಬಾ ಜನ ಓಂ ಚಾಂಟಿಂಗ್ ಹಿಂಗ್ ಮಾಡ್ತೀರಾ. ಓಂ
ಓಂ ಚಾಂಟ್ ಮಾಡ್ತೀರಾ. ಓಂ ಚಾಂಟ್ ಮಾಡೋದು ಇಟ್ಸ್ ನಾಟ್ ದ ರೈಟ್ ವೇ. ಓಕೆ, ಆ್ಯಂಡ್ ಫಸ್ಟ್ ಆಫ್ ಆಲ್ ಚಾಂಟಿಂಗ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಸೊ ಚಾಂಟಿಂಗ್ ಅಂದಾಗ ನೋಡಿ, ದೆರ್ ಆರ್ ಮೆನಿ ಥಿಂಗ್ಸ್. ಯಂತ್ರ, ತಂತ್ರ, ಮಂತ್ರ. ಯಂತ್ರ, ತಂತ್ರ, ಮಂತ್ರ. ಸೊ ಮಂತ್ರಗಳ ಉಚ್ಚಾರಣೆ, ಪಠಣೆ, ಜಪ ಮಾಡ್ತೀವಲ್ವಾ. ಸೊ ನಾವು ಚಾಂಟಿಂಗ್ ಮಾಡಿದಾಗ ಏನಾಗುತ್ತೆ, ಸೊ ನಮ್ಮಲ್ಲಿ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ, ನಮ್ಮಲ್ಲಿ ಒಂದು ಎನರ್ಜಿನ ಕ್ರಿಯೇಟ್ ಮಾಡ್ತೀವಿ, ಜೊತೆಗೆ ನಮ್ಮ ಸುತ್ತಮುತ್ತ ಇರೋ ಒಂದು ಎನರ್ಜಿನ ಕೂಡ ಆಕ್ಟಿವೇಟ್ ಮಾಡ್ತೀವಿ ವಿತ್ ಚಾಂಟಿಂಗ್ ಮಾಡೋದ್ರಿಂದ, ಮಂತ್ರಗಳ ಉಚ್ಚಾರಣೆ ಮಾಡೋದ್ರಿಂದ. ಸೊ ಮಂತ್ರ ಆಗಿರ್ಬೋದು, ಜಪಗಳಾಗಿರ್ಬೋದು, ಶ್ಲೋಕ ಆಗಿರ್ಬೋದು. ಸೊ ಯಾವಾಗ ನೀವು ರೆಗ್ಯುಲರ್ ಆಗಿ ಚಾಂಟಿಂಗ್ ಶುರು ಮಾಡ್ತೀರಲ್ವಾ, ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದಟ್ ವೈಬ್ರೇಷನ್ ನಿಮ್ಮ ದೇಹದಲ್ಲಿ, ನಿಮ್ಮ ಬ್ರೈನಲ್ಲಿ. ಯು ವಿಲ್ ಸ್ಟಾರ್ಟ್ ಆಕ್ಟಿವೇಟಿಂಗ್ ದಟ್ ವೈಬ್ರೇಷನ್ಸ್, ರೈಟ್? ಸೊ ದೆರ್ ಆರ್ ಸೋ ಮೆನಿ ಮಂತ್ರಗಳು, ಎಷ್ಟೊಂದು ಮಂತ್ರಗಳಿದೆ, ಎಷ್ಟೊಂದು ಶ್ಲೋಕಗಳಿದೆ. ವಿ ಆರ್ ಆಲ್ ವೆರಿ ಬ್ಲೆಸ್ಡ್. ಹಿಂದೂನಲ್ಲಿ ಎಷ್ಟೊಂದು ಕೊಟ್ಟಿದ್ದಾರೆ ನಮಗೆಲ್ಲ, ಅಲ್ವಾ? ಬಟ್ ಮುಖ್ಯವಾಗಿ ಓಂ ಚಾಂಟಿಂಗ್. ಸೊ ಓಂಕಾರ ಇದೆಯಲ್ವಾ, ಈ ಓಂಕಾರ, ಸೊ ಯೂನಿವರ್ಸ್ನ ಒಂದು ಸೌಂಡ್ ಈಸ್ ಓಂ. ಯೂನಿವರ್ಸ್ನ ಸೌಂಡ್, ಕಾಸ್ಮಿಕ್ ಸೌಂಡ್ ಈಸ್ ಓಂ. ಸೊ ಓಂ ಚಾಂಟಿಂಗ್ ಈಸ್ ಸೋ ಪವರ್ಫುಲ್. ರೆಗ್ಯುಲರ್ ಆಗಿ ನೀವು ಓಂ ಚಾಂಟಿಂಗ್ನ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ವಂಡರ್ಫುಲ್ ಎನರ್ಜಿನ ನೀವು ನೋಡ್ತೀರಾ ನಿಮ್ಮಲ್ಲಿ. ಸೊ ತುಂಬ ಒಂದು ನಿಮ್ಮ ವೈಬ್ರೇಷನ್ಸ್, ಎನರ್ಜಿ ಬ್ಯಾಲೆನ್ಸ್ ಆಗೋದನ್ನ ನೋಡ್ತೀರಾ. ಓಕೆ, ಸೊ ನಮ್ಮ ದೇಹದಲ್ಲಿದೆ 7 ಚಕ್ರಗಳು. ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಸೊ ಆ 7 ಚಕ್ರಗಳನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅಥವಾ ಆಕ್ಟಿವೇಟ್ ಮಾಡಬೇಕು ಅನ್ನೋದಾದರೆ, ಎನಿವೆ ನಾವು 7 ಚಕ್ರ ಕ್ಲಾಸಲ್ಲಿ ಅದನ್ನು ಕಲಿಬೋದು. ಬಟ್ ಓಂ ಚಾಂಟಿಂಗ್ ಮಾಡೋದ್ರಿಂದ ನಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಆಕ್ಟಿವೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಡನ್. ಸೊ ಹೇಗೆ ಚಾಂಟ್ ಮಾಡ್ಬೇಕು ಸರ್? ಓಂ ಚಾಂಟಿಂಗ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದಟ್ ಓಂ ಅಂತ ಚಾಂಟ್ ಮಾಡೋದಲ್ಲ. ಅದರಲ್ಲಿ ಬರೇ ಓಂ ಅಷ್ಟೇ ಅಲ್ಲ ಇರೋದು, 3 ಪದಗಳ ಅಥವಾ 3 ಅಕ್ಷರಗಳ ಒಂದು ಚಾಂಟಿಂಗ್ ಅದರಲ್ಲಿ ಅಡಗಿದೆ. ಮೊದಲನೇದು ಅಕಾರ, ಎರಡನೇದು ಊಕಾರ, ಮೂರನೇದು ಮಕಾರ. This is the right way. Okay, not OM ಅಲ್ಲ, AUM. ಆಕಾರ ಉಚ್ಚಾರಣೆ ಮಾಡಿದಾಗ ಹೊಟ್ಟೆಯ ಕೆಳಭಾಗದಿಂದ ಫುಲ್ ದ ಎನರ್ಜಿ. ಸೊ ಚಾಂಟ್ ಎಲ್ಲಿಂದ ಬರಬೇಕು? ಇಲ್ಲಿಂದ ಅಲ್ಲ, ಹೊಟ್ಟೆಯ ಕೆಳಭಾಗದಿಂದ. ಕೆಳಭಾಗದಿಂದ ಬರಬೇಕು. ವೈಬ್ರೇಷನ್ ಇಲ್ಲಿ ಬರುತ್ತೆ, ವೈಬ್ರೇಷನ್ ಇಲ್ಲಿ ಬರುತ್ತೆ. ಸೊ ವೆನ್ ಯು ಚಾಂಟ್ ಪ್ರಾಪರ್ಲಿ, ಓಂಕಾರ ಉಚ್ಚಾರಣೆ ಒಂದ್ಸರಿ ಚಾಂಟ್ ಮಾಡಿದ್ರು ಯು ವಿಲ್ ಸಿ ದಟ್ ವೈಬ್ರೇಷನ್ ನಿಮ್ಮ ದೇಹದಲ್ಲಿ ಹೊಟ್ಟೆಯ ಕೆಳಭಾಗದಿಂದ, ಅಂದರೆ ನಿಮ್ಮ 7 ಚಕ್ರಗಳಿಗೆ ವೈಬ್ರೇಷನ್ ಅಥವಾ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಕಾರ, ಊಕಾರ, ಮಕಾರ ಉಚ್ಚಾರಣೆ, ದಿಸ್ ಇಸ್ ದ ರೈಟ್ ವೇ ಆಫ್ ಚಾಂಟಿಂಗ್. ಐ ವಿಲ್ ಶೋ ಯು ಒನ್ ಟೈಮ್. ನಿಮ್ಗೆಲ್ಲರಿಗೂ ಒಂದ್ಸರಿ ತೋರಿಸ್ತೀನಿ, ಆಮೇಲೆ ನೀವು ಅಭ್ಯಾಸ ಮಾಡ್ತೀರಂತೆ. ಕ್ಲಿಯರ್? ನೋಡ್ಕೊಳ್ಳಿ, ಮಾಡಕ್ಕೋಗ್ಬೇಡಿ, ನೋಡ್ಕೊಳ್ಳಿ, ಸರಿನಾ? ಸೊ ಅಗೇನ್ ಹಸ್ತದಲ್ಲಿ ಮುದ್ರೆ ಇರುತ್ತೆ, ಸ್ಟ್ರೈಟ್ ಆಗಿ ಕೂತ್ಕೊಳ್ತೀವಿ, ಬೆನ್ನು ನೇರ ಇರಬೇಕು. ಮೇನ್ ಆಗಿ ಏನೇ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೂ ಬೆನ್ನು ನೇರ ಇರಬೇಕು. ಸಪೋರ್ಟ್ ತಗೊಳ್ತೀರಾ ತಗೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಸ್ಟ್ರೈಟ್, ಬ್ಯಾಕ್ ಸ್ಟ್ರೈಟ್ ಇರಬೇಕು, ಹಿಂಗೆ ಕೂತಿರ್ಬಾರ್ದು, ಬ್ಯಾಕ್ ಸ್ಟ್ರೈಟ್ ಇರಬೇಕು, ಸರಿನಾ? ಸೊ ಅಬ್ಸರ್ವ್ ಮಾಡ್ಕೊಳ್ಳಿ ಒಂದ್ಸರಿ. ಐ ಥಿಂಕ್ ಆಡಿಯೋ ಬಂದಿಲ್ಲ ಗೊತ್ತಿಲ್ಲ. ಆಡಿಯೋ ಬಂತಾ? ಬಂದಿದೆ ಸರ್. ಬಂದಿಲ್ಲ, ಆ ಮಾತ್ರ ಬಂದಿಲ್ಲ ಸರ್. ಈಗ ನೋಡೋಣ.
ಮತ್ತೊಮ್ಮೆ ಲೆಟ್ಸ್ ಸಿ ದಿಸ್ ಮೈಕ್ ವರ್ಕ್ಸ್ ಪಿಕಪ್ ಮಾಡುತ್ತೆ ಅಂತ ಹೇಳಿ. ಓಕೆ, ಅಬ್ಸರ್ವ್ ಮಾಡಿ. ಆ ಮೊದಲಿಗೆ ಅಕಾರ ಉಚ್ಚಾರಣೆ, ಊಕಾರ ಉಚ್ಚಾರಣೆ, ನೆಕ್ಸ್ಟ್ ಮಕಾರ ಉಚ್ಚಾರಣೆ. ಕಂಪ್ಲೀಟ್ಲಿ ಗಾಳಿ ಒಳಗಡೆ ತಗೊಳ್ತೀರಾ, ಕಂಪ್ಲೀಟ್ಲಿ ಗಾಳಿ ಒಳಗಡೆ ತಗೊಳ್ತೀರಾ. ಮೇಕ್ ಶೋರ್ ದಟ್ ಯು ಡಿವೈಡ್. ಆಕಾರ ಉಚ್ಚಾರಣೆಗೊಂದು 40%, ಊಕಾರ ಉಚ್ಚಾರಣೆಗೊಂದು 30%, ಮಕಾರ ಉಚ್ಚಾರಣೆಗೊಂದು 30%, ಅಥವಾ ಆಕಾರ ಉಚ್ಚಾರಣೆಗೆ ಒಂದು 30%, ಊಕಾರ ಉಚ್ಚಾರಣೆಗೆ ಒಂದು 40%, ಮಕಾರ ಉಚ್ಚಾರಣೆಗೊಂದು 30%. ಈ ರೀತಿ ನೀವು ಡಿವೈಡ್ ಮಾಡಿಕೊಂಡು ಗಾಳಿ ಆಚೆ ಬಿಡ್ತಾ ಚಾಂಟ್ ಮಾಡ್ತೀರ. ಕೆಲವರು ಬರೀ ಆಕಾರಕ್ಕೇನೆ ಜಾಸ್ತಿ ಹೊತ್ತು ಇದು ಮಾಡಿಬಿಟ್ರೆ ಊಗೆ ಮಗಂತೂ ಟುಸ್ ಆಗ್ಬಿಡುತ್ತೆ, ಗಾಳಿ ಕಂಪ್ಲೀಟ್ಲಿ ಬ್ರೀದ್ ಔಟ್ ಆಗ್ಬಿಡ್ತೀರ. ಸೊ ದಟ್ ಇಸ್ ವೈ ಬ್ರೀದಿಂಗ್ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಚಾಂಟಿಂಗ್ ಚೆನ್ನಾಗಿ ಮಾಡಬೇಕಂದ್ರೆ ಬ್ರೀದಿಂಗ್ ಎಕ್ಸಸೈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿನಾ? ಶೆಲ್ ವಿ ಸ್ಟಾರ್ಟ್? ಶುರು ಮಾಡೋಣ. ಎಲ್ಲರಿಗೂ ಗೊತ್ತಾಯ್ತಾ ಓಂಕಾರ ಉಚ್ಚಾರಣೆ? ಎಸ್. Yes, Guruji. Yes, sir. Yes, Guruji. 40%. Gadi. Let's start. Will practice. No, sir. ಪ್ರೇಮ ಅವರೇ, ಅ ಚಾಂಟ್ ಮಾಡಿ, ಊ ಚಾಂಟ್ ಮಾಡಿ, ಚಾಂಟ್ ಮಾಡಿ. ಸರಿನಾ? ಆಡಿಯೋ ಕಂಪ್ಲೀಟ್ ಬರಲಿಲ್ಲ. ಸೊ ಓಕೆ, ಫೈನ್. ಕೇಳಿಸ್ತಲ್ವಾ? ಆ ಕಾರ ಉಚ್ಚಾರಣೆ ಮಾಡಿ, ಊ ಕಾರ ಉಚ್ಚಾರಣೆ ಮಾಡಿ, ಮ ಕಾರ ಉಚ್ಚಾರಣೆ ಮಾಡಿ. ಓಕೆ, ಲೆಟ್ಸ್ ಸಿ. ಪ್ರಾಕ್ಟೀಸ್ ಮಾಡೋಣ. ವಿಲ್ ಪ್ರಾಕ್ಟೀಸ್ 5 ರೌಂಡ್ಸ್. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಮುದ್ರೆ ನಾರ್ಮಲ್ ಜ್ಞಾನ ಮುದ್ರೆ ಇಟ್ಕೊಳ್ತೀರಾ. ಮಂಡಿ ಮೇಲೆ ಹಸ್ತ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಚಾಂಟಿಂಗ್ ಆದ ತಕ್ಷಣ ಹಂಗೆ ಮೆಡಿಟೇಷನ್ ಕಂಟಿನ್ಯೂ ಮಾಡೋಣ. ಚಾಂಟಿಂಗ್ ಆದ ತಕ್ಷಣ ಹಂಗೆ ಮೆಡಿಟೇಷನ್ ಕಂಟಿನ್ಯೂ ಮಾಡೋಣ. ಸರಿನಾ? ಸೊ ಬೆನ್ನು ನೇರ ಇರಲಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಬ್ರೀತ್ ಇನ್ ಮಾಡಿ. ಡೀಪ್ ಇನ್ಹೇಲ್ ಮಾಡ್ತಾ ಹೊಟ್ಟೆಯ ಕೆಳಭಾಗದಿಂದ ಶುರು ಮಾಡೋಣ. ಓಂಕಾರ ಉಚ್ಚಾರಣೆ. ಇನ್ಹೇಲ್. ಆ
Ah. Ah. Om. Ah. ಹ್ಮ್. ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗೋಣ. ನೋ ಬಾಡಿ ಮೂಮೆಂಟ್ಸ್. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಅಥವಾ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತಾ, ಮುಖದಲ್ಲಿ ಒಂದು ಖುಷಿ ಇರಲಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಕಾಸ್ಮಿಕ್ ಎನರ್ಜಿ ಜೊತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ಹಸ್ತಗಳ ಮುಖಾಂತರ ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ನಿಮ್ಮ ಎರಡೂ ಹಸ್ತದಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ತುಂಬಿಕೊಳ್ತಾ ಇದ್ದೀರಾ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೆನಪಿಸ್ಕೊಡಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಎನರ್ಜಿ ಕೊಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ಕಮ್ಯುನಿಟಿಗೆ, ಕಲಿಕೆಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯು ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಸ್ಮೈಲ್ ಒಂದಿಗೆ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ರೈಟ್. ಸೊ ಅನ್ಮ್ಯೂಟ್ ಮಾಡಿ ಹೇಳಿ ಒಂದ್ ವರ್ಡ್ ಅಲ್ಲಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ಆರ್ ಯು ಫೀಲಿಂಗ್ ರೈಟ್ ನೌ ಅಂಡ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ The wonderful. I am very fine. Thank you. ತುಂಬಾ ತುಂಬಾ ಚೆನ್ನಾಗಿದೆ. ದೇವರು ನಿಮ್ಮ ಮುಖಾಂತರ ನಮಗೆ ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಆಯ್ತು. ನಮಗೆ ಒಳ್ಳೇದಾಗ್ತಾ ಉಂಟು. ವಂಡರ್ಫುಲ್ ಮೆಡಿಟೇಷನ್ ಸರ್. ಮ್ಯೂಸಿಕ್ ತುಂಬಾನೇ ಚೆನ್ನಾಗಿದೆ. ಗೊತ್ತಾ, 10 minutes ಮೆಡಿಟೇಷನ್ ಮಾಡಿದ್ರೆ. ಓಕೆ, ವೆರಿ ಗುಡ್. ಸೊ ನಾಳೆ ಇನ್ನ ವಂಡರ್ಫುಲ್ ಆಗಿ ಇನ್ನ ಕೆಲವು ಬೇರೆ ಅಭ್ಯಾಸಗಳನ್ನ ಮಾಡೋಣ. ಸೊ ಮೇಕ್ ಶೋರ್ ದಟ್ ನಾಳೆ ಕೂಡ ಲೈವ್ ಅಲ್ಲಿ ಅಟೆಂಡ್ ಮಾಡ್ತೀರಾ, ಆನ್ ಟೈಮ್ ಜಾಯಿನ್ ಆಗ್ತೀರಾ. ಆ್ಯಂಡ್ ಇವತ್ತಿನ ಟಾಸ್ಕ್ ನಿಮ್ಗೆಲ್ಲರಿಗೂ ನಾಡಿ ಶೋಧ ಪ್ರಾಣಾಯಾಮ. ಓಕೆ, 10 times ಈ ಥರ 5 rounds ಅಭ್ಯಾಸ ಮಾಡಿ. ಓಕೆ, ಈಗ ಮಾಡಿದ್ವಾ? ಆಮೇಲೆ ಒಂದು 10-11 ಗಂಟೆಗೆ ಒಂದ್ಸರಿ ಮಾಡಿ, ಮಧ್ಯಾಹ್ನ ಒಂದ್ಸರಿ ಮಾಡಿ, ಸಂಜೆ ಒಂದ್ಸರಿ ಮಾಡಿ, ರಾತ್ರಿ ಒಂದ್ಸರಿ ಮಾಡಿ. ರೈಟ್? ಸೊ ಅಟ್ಲೀಸ್ಟ್ ಒಂದು 50 times ಪ್ರಾಕ್ಟೀಸ್ ಆಗಿರ್ಬೇಕು ನಿಮಗೆ. ಸೊ ಟಾಸ್ಕ್ನ ಕಂಪ್ಲೀಟ್ ಮಾಡಿ, ನಾಳೆ ಆನ್ ಟೈಮ್ ಜಾಯ್ನ್ ಆಗಿ. ಸೊ ಶೇರಿಂಗ್ಸ್ ಎಲ್ಲ ಗ್ರೂಪಲ್ಲಿ ಮಾಡಿ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ಸೊ ಹ್ಯಾವ್ ಅ ಅಮೇಝಿಂಗ್ ಡೇ, ವಂಡರ್ಫುಲ್ ಡೇ, ಲವ್ಲಿ ಡೇ ಎಲ್ಲರಿಗೂ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಟುಮಾರೋ. ಥ್ಯಾಂಕ್ ಯು ಸರ್. ಧನ್ಯವಾದ. Thank you very much. Thank you so much, sir. Thank you. ರೆಕಾರ್ಡಿಂಗ್ ಸಿಗ್ಬಹುದಾ? ಗುರುಗಳೇ ನಮಸ್ತೆ.
ಎಸ್, ಇದರ ವಿಡಿಯೋ ಯೂಟ್ಯೂಬ್ ಅಲ್ಲಿ ಸರ್ ಇದೆ. ಇವತ್ತು ನೈಟ್ ಕ್ಲಾಸ್ ಇದೆನಾ? ಇದರ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ, ನೋಡಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ವಿಡಿಯೋ ಯೂಟ್ಯೂಬ್ ಲಿಂದ ಚಲೋ ಗುರುಜಿ. ಥ್ಯಾಂಕ್ ಯು ಗುರುಗಳೇ. ಡಿಲೀಟ್ ಮಾಡ್ಕೊಂಡು ಹೋಗ್ಬಿಟ್ಟು ಗುರುಜಿ 20 minutes ಲೇಟ್ ಆಗಿದೆ, 20 minutes ಲೇಟ್ ಆಗಿದೆ ಸರ್. ಗುರುಜಿ ಒಂದ್ ಗೊಂದಲ ಇದೆ ಗುರುಜಿ. ಬರ್ಡೇ ವಿಶ್ ಮಾಡಿ. ಗುರುಜಿ ಒಂದ್ ಗೊಂದಲ ಇದೆ. ಏನು? ಈ 5 days ಕ್ಲಾಸ್ ಮುಗಿದ್ಮೇಲೆ ಆಮೇಲೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಮ್ಗದು ಇದೊಂದು ವಿಡಿಯೋ ಬೇಕಿತ್ತಲ್ಲ. ಯೂಟ್ಯೂಬ್ ಅಲ್ಲಿ ಇದೆ, ನೋಡಿ ಪ್ರಾಕ್ಟೀಸ್ ಮಾಡಿ. ಸರ್ ಇವತ್ತು ನೈಟ್ ಕ್ಲಾಸ್ ಇರಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಯಾಕಿರಲ್ಲ? 9 o'clock. ಇವತ್ತೇನಕ್ಕೆ 9 o'clock? Happy and great day to you. Good morning, Guruji. Thank you. Thank you. ಇವತ್ತು ಸಂಕಷ್ಟಹಾರ ಚತುರ್ಥಿ ಇದೆ. ಫಾಸ್ಟಿಂಗ್ ಮಾಡೋರು ಮಾಡಿ. ಓಕೆ. ಅಂಡ್ ಯಾರ್ದೋ ಬರ್ಡೇ ಇದೆ ಇವತ್ತು. ಸೊ ಯಾರ್ದು ಬರ್ಡೇ ಗೊತ್ತಾಗಿಲ್ಲ. ಹೂಸ್ ಬರ್ಡೇ ಇಸ್ ಟುಡೇ? ಯಾರ್ದು ಹುಟ್ಟದಬ್ಬ? ಕಪಿಲ್ ದೇವ್ ಹುಟ್ಟದಬ್ಬ ಇವತ್ತು. ಯಾರೋ ಹೇಳಿದ್ರು. ನಮ್ಮ ದೇಶದ ನನ್ನ ಮಗನದು ಹೆಸರು ಅನ್ಮ್ಯೂಟ್ ಮಾಡಿ ಮೇಡಮ್, ಅನ್ಮ್ಯೂಟ್ ಮಾಡಿ ಅಥವಾ ಅನ್ಮ್ಯೂಟ್ ಮಾಡಿ ಹೇಳಿ ಯಾರು ವಿಶ್ ಮಾಡೋಣ. ಸನ್ವಿತ್. ಓಕೆ, ಸೊ ಸನ್ವಿತ್ ಅವರ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ಸನ್ವಿತ್, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್, ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಬರ್ತ್ಡೇ ಸರ್ ಇವತ್ತು. ಥ್ಯಾಂಕ್ ಯು ಸರ್. Happy birthday, Sanvi. Happy birthday. Happy birthday. All the best. God bless you. Happy birthday. Happy birthday, Sanvi. Happy birthday. Happy birthday, Sanvi. Of the day. Happy birthday, Sanvi. Happy birthday, Sanvi madam. Happy birthday, Happy birthday, Sanvi madam. ಹುಡುಗ ಸನ್ವಿತ್. ಸನ್ವಿತ್. Happy birthday, Sanvit. Sorry. Happy birthday, Sanvi. Happy birthday, Sanvi. Done. ಗುರುಜಿ ಒಂದು ಕ್ವಶನ್. ಗುರುಜಿ Happy birthday, Sanvit. Happy birthday, Sanvit. Yes. Happy birthday, Sanvi. God bless you. ಗುರುಜಿ ಒಂದು ಕ್ವಶನ್ ಇತ್ತು. ಗುರುಜಿ ಒಂದು ಕ್ವಶನ್ ಇತ್ರಿ. Sanvit. ವಾಸ್ತು ಕ್ಲಾಸ್ ವಿಡಿಯೋ ಆನ್ ಆಗ್ತಿಲ್ಲ. ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ಸರ್, they'll help you. ಓಕೆ, ಕಾಂಟ್ಯಾಕ್ಟ್ ಮಾಡಿ ಇನ್ನು 2 days 3 days. ಎಸ್ ಆಗಿದೆ, ಕಾಂಟ್ಯಾಕ್ಟ್ ಮಾಡಿ, ಆಡ್ ಮಾಡ್ತಾರೆ. ಓಕೆ, done. That's it. We'll end the class. Thank you so much. Happy day, wonderful day. See you all. Thank you, Guruji. Thank you. Thank you, sir. Thank you, Guruji. Thank you. Thank you so much, sir. Thank you so much. Thank you so much, sir. Thank you. Thank you. Super.